ಬ್ಯಾಕ್ ಟು ಸಂಸ್ಕೃತಿ ವ್ಲಾಗ್ಸ್. ನಾನಿವತ್ತು ಸ್ಯಾಟರ್ಡೇ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಚಿಕ್ಕ ತಿರುಪತಿ ಥರ ದೇವಸ್ಥಾನ ಇಲ್ಲಿ ತುಂಬ ಫೇಮಸ್ಸು. ಎಳಿಕಾವಲ್ ಹತ್ರ ಸೈಡ್ ಬರುತ್ತೆ. ಸೊ ಅಲ್ಲಿ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಅದಕ್ಕೆ ಹೋಗೋಣ ಬನ್ನಿ. ದೇವ್ರ ದರ್ಶನ ಎಲ್ಲ ಆದಮೇಲೆ ಇಲ್ಲಿ ತುಂಬ ಫೇಮಸ್ ವೀಣಾ ಸ್ಟೋರ್ಸ್ಗೆ ಬಂದ್ವಿ. ಇಲ್ಲಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಬಹಳ ಫೇಮಸ್ ಇಲ್ಲಿ ವಡಾ ಇಡ್ಲಿ ಚಟ್ನಿಗೆ ತುಂಬ ರಶ್ ಇರ್ತಾರೆ. ಸೊ ಇಲ್ಲಿ ಬಂದಿದ್ವಿ ಇಡ್ಲಿ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನೋಡ್ಬೋದು ಎಷ್ಟು ರಶ್ ಇದೆ ಅಂತ ಸ್ಯಾಟರ್ಡೇಸಲ್ಲಿ. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು, ಸಾಫ್ಟ್ ಆಗಿತ್ತು ಇಡ್ಲಿ ಎಲ್ಲ. ಅದಾದಮೇಲೆ ಬಿಸಿ ಬಿಸಿ ಕಾಫಿ ಕುಡಿದ್ವಿ. ಕಾಫಿನೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಸೊ ನಾವಿವಾಗ ಮನೆಗೆ ಬಂದ್ವಿ, ಮನೆಗೆ ರೀಚ್ ಆದ್ವಿ. ರಶ್ ಏನಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಟಿ ದೇವಸ್ಥಾನ ಇದೆ. ಫಸ್ಟ್ ಟೈಮ್ ನಾನು ಹೋಗಿದ್ದು ದೇವಸ್ಥಾನ ಹೋಗಿ ವಿಸಿಟ್ ಮಾಡಿ ಕ್ಯಾಮ್ರಾ ವೆರಿ ಔಟ್ಸೈಡ್ ಮಾತ್ರ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾಳೆ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡಿ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಪಾರ್ಕಿಗೆ ವಾಕಿಂಗ್ ಹೋಗಿದ್ವಿ ನಮ್ಮಮ್ಮ ಜೊತೆ. ಸೊ ಅವ್ರು ಯಾವಾಗೂ ವಾಕ್ ಮಾಡ್ತಾರೆ, ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ತಾರೆ. ಅವ್ರ ಜೊತೆಗೆ ಅಲ್ಲಿದ್ದಾಗ ನಾನು ಬೆಳಗ್ಗೆ ಹೊತ್ತು ಹೋಗ್ತೀನಿ ಸಂಡೇಸು. ಸೊ ಸ್ವಲ್ಪ ತರಕಾರಿಗಳು ತೊಗೊಳ್ಬೇಕು ಅಂತ ಹೇಳ್ತಾಯಿದ್ರು ಅಮ್ಮ. ಅದಕ್ಕೆ ತರಕಾರಿ ಅಂಗಡಿಗೆ ಬಂದ್ವಿ. ಅವ್ರು ಯಾವಾಗೂ ಇಲ್ಲೇ ತರಕಾರಿ ತೊಗೊಳ್ಳೋದು, ತುಂಬ ಫ್ರೆಶ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತರಕಾರಿಗಳೆಲ್ಲ ಇಲ್ಲಿ. ಯಾವಾಗೂ ಅವರು ಇಲ್ಲೇ ತೊಗೊಳ್ಳೋದು ಅವ್ರ ಮನೆ ಹತ್ರ. ಮಾರ್ಕೆಟ್ಗೆಲ್ಲ ಹೋಗೋ ನೆಸೆಸಿಟಿನೇ ಬೇಡ, ಪ್ರತಿಯೊಂದೂ ಇಲ್ಲಿ ಸಿಕ್ಬಿಡುತ್ತೆ. ಸೊ ನಾವು ಇವಾಗ ಮನೆಗೆ ರಿಟರ್ನ್ ಆದ್ವಿ. ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಪ್ರಣೀತ್ ಎದ್ಬಿಟ್ಟಿದ್ದ.
ನಮ್ಮ ಅಣ್ಣ ಇದ್ದರು ಮನೇಲಿ, ಅದಕ್ಕೇ ಪ್ರಣೀತ್ ಮಲಗಿದ್ದ, ಅದಕ್ಕೆ ಅವ್ನು ಎಬ್ಬರಿಸಲಿಲ್ಲ. ನಾನು ಅಮ್ಮ ಇಬ್ಬರೇ ಹೋಗಿದ್ವಿ ವಾಕಿಂಗ್ಗೆ. ಬರೋಷ್ಟ್ರಲ್ಲಿ ಕೋಪ ಮಾಡ್ಕೊಂಬಿಟ್ಟಿದ್ದ. ಅವ್ನು ಮಲಗಿದ್ನೆಲ್ಲ ಎಬ್ಬರಿಸೋದು ಬೇಡ ಅಂತ ನಾವೇ ಹೋಗಿದ್ವಿ ವಾಕಿಂಗ್ಗೆ. ಫೋನ್ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ಬೆಳಗ್ಗೆ ಮಾರ್ನಿಂಗ್ ಟಿಫನ್ಗೆ ಅಮ್ಮ ಪಡ್ಡು ಮಾಡಿದರು, ತುಂಬ ಚೆನ್ನಾಗಿತ್ತು. ಯಾರೆಲ್ಲ ಪಡ್ಡು ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ರೆಸಿಪಿ ಹಾಕ್ತೀನಿ. ಜೊತೆಗೆ ಕಾಯಿ ಚಟ್ನಿ ಮಾಡಿದರು, ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು. ಅದಾದಮೇಲೆ ಮೂವಿ ಎಲ್ಲ ನೋಡಿದ್ವಿ. ಅಷ್ಟರಲ್ಲಿ ಅಮ್ಮ ಬಿರಿಯಾನಿ ಮಾಡಿದರು, ಮಟನ್ ಬಿರಿಯಾನಿ. ತುಂಬ ಯಮ್ಮಿಯಾಗಿತ್ತು, ಚೆನ್ನಾಗಿತ್ತು, ಟೇಸ್ಟಿಯಾಗಿ. ಸಂಡೇ ಸ್ಪೆಷಲ್ಲು ಮಟನ್ ಬಿರಿಯಾನಿ ಮಾಡಿದರು. ಪ್ರಣೀತ್ ಒಂದೇ ಹಠ ಮಾಡ್ತಿದ್ದ ಈವ್ನಿಂಗ್ ಪಾರ್ಕ್ ಕರ್ಕೊಂಡೋಗಿ ಅಂತ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಟ ಆಡಿಸ್ಕೊಂಬರೋಣ ಅಂತ ಪಾರ್ಕಿಗೆ ಹೋಗಿದ್ವಿ. ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಚಾರ್ಜಸ್ ಏನಿಲ್ಲ, ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ನು. ಜಸ್ಟ್ ನಮಗೆ ಮೋಟಿವೇಟ್ ಆಗುತ್ತೆ ಇನ್ನೂ ಒಳ್ಳೊಳ್ಳೆ ರೆಸಿಪೀಸು ವೀಡಿಯೋಸು ಎಲ್ಲ ಹಾಕೋಕ್ಕೆ. ಆದಮೇಲೆ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ನೆಕ್ಸ್ಟ್ ಯಾವ ವೀಡಿಯೋ ಹಾಕ್ತೀನೋ ಅದು ನೋಟಿಫಿಕೇಷನ್ ಬಂದ್ಬಿಡುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.